ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ವಿಡಿಯೋ ನಿಮಗೆ ಕಾಣಿಸಿಕೊಂಡಿದ್ದರೆ ಅದು ಆಕಸ್ಮಿಕ ಅಲ್ಲ, ಇದು ಸಾಯಿ ಬಾಬಾ ಕರೆ. ಸ್ಕಿಪ್ ಮಾಡಬೇಡಿ. ಈ ಸಂದೇಶ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನೀವು ಈಗ ಏನು ಕಷ್ಟದಲ್ಲಿದ್ದರೂ ಸಾಯಿ ಅದನ್ನು ನೋಡುತ್ತಿದ್ದಾರೆ. ಈ ರಾತ್ರಿ ಅವರು ನಿಮ್ಮ ಜೊತೆ ಇದ್ದಾರೆ. ಒಮ್ಮೆ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೊಬ್ಬರಿಗೂ ಈ ಸಂದೇಶ ತಲುಪೋಕೆ ಶೇರ್ ಮಾಡಿ. ಇನ್ನಷ್ಟು ಸಾಯಿ ಸಂದೇಶಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡಬೇಡಿ. ಈ ಸಂದೇಶ ನಿಮಗಾಗಿ ಮಾತ್ರ. ಒಮ್ಮೆ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಮಗು, ಈ ರಾತ್ರಿ ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ ಅದು ಆಕಸ್ಮಿಕ ಅಲ್ಲ, ಇದು ಸಾಯಿ ಬಾಬಾ ಅವರ ಆಶೀರ್ವಾದ. ಇದು ಅವರ ಕರೆಯುವಿಕೆ. ಇಂದು ನಿಮ್ಮ ಮನಸ್ಸು ತುಂಬ ತಳಮಳದಲ್ಲಿದೆಯಾ? ಎಷ್ಟು ಕಷ್ಟಗಳು, ಎಷ್ಟೋ ನೋವುಗಳು ನಿಮ್ಮ ಹೃದಯದಲ್ಲಿ ತುಂಬಿಕೊಂಡಿದೆಯಾ? ಯಾರಿಗೂ ಹೇಳಕ್ಕಾಗದೆ ಒಂಟಿಯಾಗಿ ಅಳುತ್ತಾ ಇದ್ದೀರಾ? ಆದರೆ ಕೇಳಿ, ನೀವು ಒಬ್ಬರಲ್ಲ. ನಿಮ್ಮ ಜೊತೆ ಸದಾ ಇರುವವರು ನಮ್ಮ ಸಾಯಿಬಾಬಾ. ಸಾಯಿ ಹೇಳುತ್ತಾರೆ, ನನ್ನ ಮಗುವೆ, ಭಯಪಡಬೇಡ. ನಿನ್ನ ಪ್ರತಿಯೊಂದು ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ನೋವನ್ನು ನಾನು ಅನುಭವಿಸುತ್ತಿದ್ದೇನೆ. ನೀನು ಎಷ್ಟು ಬಾರಿ ಸೋತಿದ್ದರೂ, ನೀನು ಎಷ್ಟು ಬಾರಿ ಕುಗ್ಗಿದ್ದರೂ ನಿನ್ನ ಪ್ರಯತ್ನಗಳನ್ನು ನಾನು ನೋಡುತ್ತಿದ್ದೇನೆ. ನೀನು ಮಾಡಿದ ಪ್ರಾರ್ಥನೆ ಒಂದು ವ್ಯರ್ಥವಾಗುವುದಿಲ್ಲ. ನೀನು ಕೇಳಿದ ಪ್ರಾರ್ಥನೆಗೆ ಉತ್ತರ ಕೊಡೋ ಸಮಯ ಬರುತ್ತಿದೆ. ಇಂದು ರಾತ್ರಿ ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ಭಾರವನ್ನು ಸಾಯಿಬಾಬಾ ಅವರ ಪಾದದಲ್ಲಿ ಇಟ್ಟಿಬಿಡು. ನಿನ್ನ ಕಷ್ಟಗಳು, ನಿನ್ನ ಸಮಸ್ಯೆಗಳು, ನಿನ್ನ ಭಯಗಳು ಎಲ್ಲವನ್ನು ಅವರ ಬಳಿ ಒಪ್ಪಿಸು. ಹೇಳು ಹೀಗೆ, ಬಾಬಾ, ನನಗೆ ಆಗೋದಿಲ್ಲ, ನೀವು ನೋಡಿಕೊಳ್ಳಿ. ಅಷ್ಟೇ ಸಾಕು. ನಿನ್ನ ಜೀವನದಲ್ಲಿ ನಡೆಯುತ್ತಿರುವುದೆಲ್ಲ ಕಾರಣವಿಲ್ಲದೆ ಆಗುತ್ತಿಲ್ಲ. ನೀನು ಇಂದು ಅನುಭವಿಸುತ್ತಿರೋ ನೋವು ನಾಳೆ ನಿನ್ನ ಶಕ್ತಿಯಾಗುತ್ತದೆ. ನೀನು ಇವತ್ತು ಕಳೆದುಕೊಂಡಿದ್ದು ನಾಳೆ ಅದಕ್ಕಿಂತ ಉತ್ತಮವಾದದ್ದು ಬರುತ್ತದೆ. ಸಾಯಿಬಾಬಾ ಯಾವಾಗಲೂ ಕೆಟ್ಟದನ್ನು ಕೊಡೋದಿಲ್ಲ. ಕೆಲವೊಮ್ಮೆ ತಡವಾಗಬಹುದು, ಆದರೆ ಸರಿಯಾದ ಸಮಯದಲ್ಲಿ ಕೊಡುತ್ತಾರೆ. ಈ ರಾತ್ರಿ ಮಲಗೋ ಮುಂಚೆ ಒಂದು ಕ್ಷಣ ಕಣ್ಣು ಮುಚ್ಚು. ಸಾಯಿಬಾಬಾ ಅವರ ಮುಖವನ್ನು ಮನಸ್ಸಿನಲ್ಲಿ ಇಟ್ಟಿಕೋ. ಅವರ ನಗು, ಅವರ ಕಣ್ಣುಗಳು ನಿನ್ನ ಕಡೆ ನೋಡುತ್ತಾ ಇರುವಂತೆ ಕಲ್ಪನೆ ಮಾಡಿಕೋ. ಹೇಳು, ಓಂ ಸಾಯಿರಾಮ್. ಈ ಒಂದು ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಾ? ನೀನು ಒಬ್ಬ ಅಮೂಲ್ಯ ವ್ಯಕ್ತಿ. ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿದ್ದರೂ ಸಾಯಿಬಾಬಾ ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತಾರೆ. ನಿನ್ನ ಮೌಲ್ಯವನ್ನು ಯಾರಾದರೂ ಕಡಿಮೆ ಮಾಡಿದರೆ ಅದು ಅವರ ತಪ್ಪು, ನಿನ್ನದು ಅಲ್ಲ. ಸಾಯಿ ನಿನ್ನನ್ನು ಯಾವಾಗಲೂ ಪ್ರೀತಿಸುತ್ತಾರೆ. ಕೆಲವೊಮ್ಮೆ ಜೀವನ ತುಂಬ ಕಷ್ಟ ಆಗುತ್ತದೆ, ಯಾವ ದಾರಿ ಕಾಣಿಸೋದಿಲ್ಲ. ಆಗ ನಿಲ್ಲಬೇಡ. ಅಷ್ಟೇ ಅಲ್ಲ, ಹಿಂದಕ್ಕೆ ಹೋಗಬೇಡ. ಸಾಯಿ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು, ಮುಂದೆ ನಡೆಯು. ಇಂದು ರಾತ್ರಿ ಸಾಯಿ ಆಶೀರ್ವಾದ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ನೀಡುತ್ತಿದ್ದಾರೆ. ನಿನ್ನ ಮನೆಗೆ ಶಾಂತಿ ಬರಲಿ, ನಿನ್ನ ಮನಸ್ಸಿಗೆ ನೆಮ್ಮದಿ ಬರಲಿ, ನಿನ್ನ ಕಷ್ಟಗಳು ನಿಧಾನವಾಗಿ ದೂರವಾಗಲಿ, ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಶುರುವಾಗಲಿ. ಈ ಮಾತು ಮರೆಯಬೇಡ. ಸಾಯಿ ಎಂದಿಗೂ ತಡ ಮಾಡೋದಿಲ್ಲ. ಅವರು ಸರಿಯಾದ ಸಮಯದಲ್ಲಿ ಸರಿಯಾದನ್ನೇ ಕೊಡುತ್ತಾರೆ. ನೀನು ನಂಬಿಕೆ ಕಳೆದುಕೊಳ್ಳಬೇಡ. ಈಗ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಓಂ ಸಾಯಿರಾಮ್. ನನ್ನ ಮನಸ್ಸಿನಲ್ಲಿರುವ ಎಲ್ಲ ನೋವನ್ನು ದೂರ ಮಾಡು. ನನಗೆ ಶಕ್ತಿ ಕೊಡು. ನನ್ನ ದಾರಿಗೆ ಬೆಳಕು ತೋರು. ನನ್ನ ಕುಟುಂಬವನ್ನು ಕಾಪಾಡು. ನನ್ನ ಜೀವನದಲ್ಲಿ ಶಾಂತಿ ತುಂಬು. ಮಗು, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಬರೆಯಿರಿ. ನೀವು ಮಾಡಿದ ಒಂದು ಶೇರ್ ಇನ್ನೊಬ್ಬರ ಜೀವನಕ್ಕೆ ಬೆಳಕು ಆಗಬಹುದು. ಇಂದು ರಾತ್ರಿ ನೀವು ನೆಮ್ಮದಿಯಿಂದ ಮಲಗಿ, ಯಾಕಂದರೆ ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಕಣ್ಣು ಮುಚ್ಚಿ ಒಮ್ಮೆ ಹೇಳಿ, ಓಂ ಸಾಯಿರಾಮ್. ಸಾಯಿ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಮಗು, ನೀನು ಈ ಕ್ಷಣದಲ್ಲಿ ಏನು ಅನುಭವಿಸುತ್ತಿದ್ದೀರೋ ಅದು ಸಾಯಿಗೆ ಗೊತ್ತಿಲ್ಲ ಅಂದುಕೊಳ್ಳಬೇಡ. ನಿಮ್ಮ ಹೃದಯದ ಪ್ರತಿಯೊಂದು ಚಿಕ್ಕ ನೋವು ಕೂಡ ಅವರಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಸಾಯಿ ಹೇಳುತ್ತಾರೆ, ನನ್ನ ಮಗುವೆ, ನೀನು ಎಷ್ಟು ಮೌನವಾಗಿ ನೋವನ್ನು ಒತ್ತುಕೊಂಡಿದ್ದೀಯೋ ನನಗೆ ಎಲ್ಲ ಗೊತ್ತು. ನೀನು ನಗುತ್ತಾ ಇದ್ದರೂ ನಿನ್ನ ಒಳಗೆ ಎಷ್ಟು ಕಷ್ಟವಿದೆ ಅನ್ನೋದು ನನಗೆ ತಿಳಿದಿದೆ. ಕೆಲವೊಮ್ಮೆ ನಾವು ಯಾರಿಗಾದರೂ ತುಂಬ ಪ್ರೀತಿ ಕೊಡುತ್ತೀವಿ, ಆದರೆ ಅದೇ ಪ್ರೀತಿ ನಮಗೆ ಮರಳಿ ಸಿಗೋದಿಲ್ಲ. ಅದರಿಂದ ಮನಸ್ಸು ಒಡೆಯುತ್ತೆ.
ಆದರೆ ಸಾಯಿ ಹೇಳುತ್ತಾರೆ, ನಿನ್ನ ಪ್ರೀತಿಯ ಮೌಲ್ಯ ಕಡಿಮೆ ಆಗೋದಿಲ್ಲ. ಸರಿಯಾದ ಜನರ ಬಳಿ ಅದು ತಲುಪುತ್ತದೆ. ಈ ರಾತ್ರಿ ನೀನು ಯಾರಿಗಾಗಿ ಅಳುತ್ತಿದ್ದೀಯೋ ಅವರನ್ನು ಸಾಯಿ ಕೈಗೆ ಒಪ್ಪಿಸು. ನಿನ್ನ ಹೃದಯವನ್ನು ನೋಯಿಸಿದವರನ್ನು ಕೂಡ ಕ್ಷಮಿಸು. ಯಾಕಂದರೆ ಕ್ಷಮೆ ಎಂದರೆ ನಿನ್ನ ಮನಸ್ಸಿಗೆ ಶಾಂತಿ ಕೊಡುವುದು. ನಿನ್ನ ಹೃದಯ ತುಂಬ ಶುದ್ಧವಾಗಿದೆ. ನೀನು ಇಷ್ಟೊಂದು ನೋವು ಅನುಭವಿಸುತ್ತಾ ಇದ್ದರೂ ಇನ್ನೂ ಒಳ್ಳೆಯತನವನ್ನು ಬಿಡಲಿಲ್ಲ. ಅದೇ ನಿನ್ನ ದೊಡ್ಡ ಶಕ್ತಿ. ಸಾಯಿದನ್ನು ನೋಡುತ್ತಿದ್ದಾರೆ. ಅವರು ನಿನ್ನನ್ನು ಎಂದಿಗೂ ಬಿಡೋದಿಲ್ಲ. ಕೆಲವೊಮ್ಮೆ ಜೀವನ ನಮ್ಮನ್ನು ಪರೀಕ್ಷಿಸುತ್ತದೆ. ನಾವು ಬಲವಾಗೋಕೆ. ಇದು ಅಂತ್ಯ ಅಲ್ಲ, ಇದು ಹೊಸ ಆರಂಭದ ಮುನ್ನೋಟ. ಈ ರಾತ್ರಿ ಒಂದು ಚಿಕ್ಕ ಸಲಹೆ. ಇಂದು ಮಲಗುವ ಮುಂಚೆ ನಿನ್ನ ಹೃದಯದಲ್ಲಿ ಯಾರ ಮೇಲಾದರೂ ಕೋಪ ಇದ್ದರೆ ಅದನ್ನು ಬಿಡು. ಹೀಗೆ ಹೇಳು, ಸಾಯಿ, ನನಗೆ ಶಾಂತಿ ಬೇಕು. ನನಗೆ ಕ್ಷಮಿಸುವ ಶಕ್ತಿ ಕೊಡು. ನೋಡಿ, ನಿಮ್ಮ ಮನಸ್ಸು ಹಗುರವಾಗುತ್ತೆ. ಸಾಯಿ ಮಾತು, ನನ್ನ ಮೇಲೆ ನಂಬಿಕೆ ಇಡು. ನಿನ್ನ ಜೀವನವನ್ನು ನಾನು ಸುಂದರವಾಗಿಸುತ್ತೇನೆ. ನೀನು ಇಷ್ಟು ದಿನ ಕಷ್ಟಪಟ್ಟಿದ್ದೀಯಾ. ಈಗಾಗಲೇ ನಿನ್ನ ಜೀವನದಲ್ಲಿ ಬದಲಾವಣೆ ಬರೋ ಸಮಯ ಬಂದಿದೆ. ಒಂದು ಸತ್ಯ, ಯಾವ ರಾತ್ರಿ ಎಷ್ಟು ಕತ್ತಲಾದರೂ ಬೆಳಗ್ಗೆ ಬರೋದನ್ನು ಯಾರು ನಿಲ್ಲಿಸಲಾರರು. ಹಾಗೆ ನಿನ್ನ ಜೀವನದಲ್ಲೂ ಬೆಳಕು ಬರುತ್ತದೆ. ಈ ವಿಡಿಯೋ ನೋಡುತ್ತಿರುವವರಿಗೆ ಆಶೀರ್ವಾದ. ಸಾಯಿಬಾಬಾ ಹೇಳುತ್ತಾರೆ, ಈ ಕ್ಷಣದಲ್ಲಿ ನನ್ನನ್ನು ನೆನೆಸಿಕೊಂಡವರ ಜೀವನದಲ್ಲಿ ನಾನು ಶಾಂತಿ ತುಂಬುತ್ತೇನೆ. ಮಗು, ನೀವು ಈ ಮಾತುಗಳನ್ನು ಮನಸ್ಸಿನಿಂದ ಕೇಳುತ್ತಿದ್ದರೆ ಇದನ್ನು ಮರೆಯಬೇಡಿ. ನೀವು ಒಬ್ಬರಲ್ಲ, ಸಾಯಿ ನಿಮ್ಮ ಜೊತೆ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಒಂದು ಕಮೆಂಟ್, ನಿಮ್ಮ ಒಂದು ಶೇರ್ ಇನ್ನೊಬ್ಬರಿಗೆ ಆಶೆ ಆಗಬಹುದು. ನೀನು ಇಂದು ಎಷ್ಟು ಅಳುತ್ತಿದ್ದರೂ ನಾಳೆ ಅದೇ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತದೆ. ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡುತ್ತಾರೆ. ಓಂ ಸಾಯಿರಾಮ್ ಹೇಳಿ ಮಲಗಿ. ಸಾಯಿ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ಮಗು, ಈ ಕ್ಷಣ ನೀವು ಈ ವಿಡಿಯೋ ನೋಡುತ್ತಾ ಇದ್ದೀರಾ ಅಂದರೆ ಒಂದು ಕ್ಷಣ ನಿಮ್ಮ ಹೃದಯವನ್ನು ಕೇಳಿ. ನಿಮ್ಮ ಒಳಗೆ ಒಂದು ಸಣ್ಣ ಧ್ವನಿ ಕೇಳಿಸುತ್ತಿದೆಯಾ? ಅದು ಸಾಯಿಯ ಧ್ವನಿ. ಸಾಯಿ ಹೇಳುತ್ತಾರೆ, ನನ್ನ ಮಗುವೆ, ನೀನು ತುಂಬ ಸಹಿಸಿಕೊಂಡಿದ್ದೀಯಾ. ನೀನು ತುಂಬ ಅಳುತ್ತಿದ್ದೀಯಾ. ಈಗಾಗಲೇ ಸಾಕು. ಇನ್ನು ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ಇಷ್ಟು ದಿನ ನೀನು ಯಾರಿಗೂ ತೋರಿಸದ ನೋವು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದೆ. ಆದರೆ ಇವತ್ತು ಅದು ಸಾಯಿಯ ಮುಂದೆ ಕರಗುತ್ತದೆ. ಈ ರಾತ್ರಿ ಒಂದು ವಿಶೇಷ ರಾತ್ರಿ. ನೀನು ಮಲಗುವ ಮುಂಚೆ ಒಂದು ಚಿಕ್ಕ ಕೆಲಸ ಮಾಡು. ನಿನ್ನ ಹೃದಯದ ಮೇಲೆ ಕೈಯಿಟ್ಟು ಸಾಯಿಗೆ ಹೀಗೆ ಹೇಳು, ಬಾಬಾ, ನನ್ನ ಜೀವನ ನಿಮ್ಮ ಕೈಯಲ್ಲಿ. ನನ್ನನ್ನು ಸರಿಯಾದ ದಾರಿಗೆ ನಡೆಸಿ. ನೀನು ಬಲಹೀನ ಅಲ್ಲ. ನೀನು ಇಷ್ಟು ನೋವಿನ ನಡುವೆಯೂ ನಿಂತಿದ್ದೀಯಾ. ಅದೇ ನಿನ್ನ ಧೈರ್ಯ. ಸಾಯಿ ನಿನ್ನನ್ನು ಪರೀಕ್ಷಿಸಿದ್ದಾರೆ, ಆದರೆ ಅವರು ನಿನ್ನನ್ನು ಬಿಟ್ಟಿಲ್ಲ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ. ಇದು ನೆನಪಿಟ್ಟಿಕೋ, ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೆ ಸಾಯಿ ಎಂದಿಗೂ ನಿನ್ನನ್ನು ಬಿಡೋದಿಲ್ಲ. ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಸಾಯಿ ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುತ್ತಾರೆ. ಇಂದು ರಾತ್ರಿ ಸಾಯಿ ವಚನ, ನನ್ನ ಮೇಲೆ ನಂಬಿಕೆ ಇಟ್ಟವರನ್ನು ನಾನು ಎಂದಿಗೂ ನಿರಾಶೆಪಡಿಸುವುದಿಲ್ಲ. ನೀನು ಇಷ್ಟು ದಿನ ಕಾಯುತ್ತಿದ್ದೀಯಾ. ಈಗಾಗಲೇ ನಿನ್ನ ಅದೃಷ್ಟ ಬದಲಾವಣೆ ಆಗೋ ಸಮಯ ಬಂದಿದೆ. ಕಣ್ಣು ಮುಚ್ಚಿ ಒಂದು ಕ್ಷಣ ಸಾಯಿಬಾಬಾ ನಿಮ್ಮ ಮುಂದೆ ನಿಂತಿದ್ದಾರೆ ಅಂತ ಕಲ್ಪನೆ ಮಾಡಿಕೊ. ಅವರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಕೊಡುತ್ತಿದ್ದಾರೆ. ಅವರು ಹೇಳುತ್ತಾರೆ, ಭಯ ಬೇಡ, ನಾನಿದ್ದೇನೆ. ಈಗಾಗಲೇ ನಿನ್ನ ಮನಸ್ಸು ಹಗುರವಾಗುತ್ತಿದೆಯಾ? ಅದು ಸಾಯಿಯ ಶಕ್ತಿ, ಅದು ಅವರ ಪ್ರೀತಿ. ಒಂದು ಚಿಕ್ಕ ಜಪ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ನಾಮವನ್ನು 11 ಬಾರಿ ಹೇಳು. ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮಗು, ನೀವು ಈ ವಿಡಿಯೋ ಕೊನೆವರೆಗೂ ನೋಡಿದರೆ ನೀವು ನಿಜವಾದ ಭಕ್ತರು. ಇದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡು. ಇನ್ನಷ್ಟು ಸಾಯಿ ಸಂದೇಶಗಳಿಗೆ ಲೈಕ್ ಮಾಡಿ, ನಿಮ್ಮ ಪ್ರೀತಿಯನ್ನು ತೋರಿಸಿ. ಶೇರ್ ಮಾಡಿ, ಇನ್ನೊಬ್ಬರಿಗೂ ಆಸೆ ಕೊಡಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಈ ರಾತ್ರಿ ನೀವು ಮಲಗುವಾಗ ನಿಮ್ಮ ಎಲ್ಲ ಕಷ್ಟಗಳು ನಿಧಾನವಾಗಿ ದೂರವಾಗಲಿ. ನಿಮ್ಮ ಮನಸ್ಸಿಗೆ ಶಾಂತಿ ತುಂಬಲಿ. ನಿಮ್ಮ ಜೀವನದಲ್ಲಿ ಬೆಳಕು ತುಂಬಲಿ. ಸಾಯಿ ಮಾತು, ನೀನು ನನ್ನ ಮೇಲೆ ನಂಬಿಕೆ ಇಟ್ಟರೆ ನಿನ್ನ ಜೀವನದಲ್ಲಿ ಅದ್ಭುತಗಳನ್ನು ನಾನು ಮಾಡುತ್ತೇನೆ. ಓಂ ಸಾಯಿರಾಮ್ ಹೇಳಿ ಮಲಗಿ. ಸಾಯಿ ಕೃಪೆ ಸದಾ ನಿಮ್ಮ ಜೊತೆ ಇರಲಿ.
ಇಂದು ಈ ಸಂದೇಶ ಕೇಳಿದ ನೀವು ಖಂಡಿತವಾಗಿಯೂ ಸಾಯಿಯ ಆಶೀರ್ವಾದ ಪಡೆದವರು. ನೀವು ಒಬ್ಬರಲ್ಲ, ಈ ರಾತ್ರಿ ಸಾಯಿ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಕಣ್ಣೀರನ್ನು ಅವರು ನೋಡುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತಿವೆ. ಕಣ್ಣು ಮುಚ್ಚಿ ಒಮ್ಮೆ ಹೇಳಿ ಓಂ ಸಾಯಿರಾಮ್. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಈ ಸಂದೇಶ ತಲುಪೋಕೆ ಶೇರ್ ಮಾಡಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಇನ್ನಷ್ಟು ಸಾಯಿ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇಂದು ನೆಮ್ಮದಿಯಿಂದ ಮಲಗಿ, ಯಾಕಂದರೆ ಸಾಯಿ ನಿಮ್ಮ ಜೊತೆ ಇದ್ದಾರೆ. ಓಂ ಸಾಯಿರಾಮ್ ಹೇಳಿ ಮಲಗಿ. ಸಾಯಿ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.